ಮೂಲ ಸೌಲಭ್ಯಗಳಿಲ್ಲದೆ ಆಸ್ಪತ್ರೆ ಕಟ್ಟಡ ನಿರ್ಮಾಣ. ಸಿಎಂ ಸಿದ್ದರಾಮಯ್ಯನವರಿಂದ ಉದ್ಘಾಟನೆಗೆ ಮುನ್ನವೇ ಅಪಸ್ವರ. ಸುಮಾರು 7,000 ಜನಸಂಖ್ಯೆ ಇರುವ ದೊಡ್ಡ ಗ್ರಾಮ. ಆ ಗ್ರಾಮದಲ್ಲಿ ಯಾವೊಂದು ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ. ಅದಕ್ಕಾಗಿ ಅಂದಿನ ಆರೋಗ್ಯ ಮಂತ್ರಿ ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರವೊಂದು ಮಂಜೂರು ಮಾಡಿಸಿದ್ರು. ಆ ಕಟ್ಟಡ ಇದೀಗ ಪೂರ್ಣಗೊಂಡಿದ್ದು ಸೋಮವಾರ ಶಿಡ್ಲಘಟ್ಟಕ್ಕೆ ಬರುವ ಸಿಎಂ ಸಿದ್ದರಾಮಯ್ಯನವರಿಂದ ಉದ್ಘಾಟನೆಯಾಗುತ್ತಿದೆ. ಆದರೆ ಆ ಕಟ್ಟಡಕ್ಕೆ ನೀರಿನ ಸಂಪಿಲ್ಲ, ಶೌಚಾಲಯವಿಲ್ಲ. ಮುಖ್ಯ ದ್ವಾರದ ಬಾಗಿಲೆಡೆ ತಗಡಿನ ಶೀಟುಗಳಲ್ಲಿ ನಿರ್ಮಿಸಿದ್ದಾರೆ. ಇದು ಉದ್ಘಾಟನೆಯಾದರೂ ಆಸ್ಪತ್ರೆ ತೆರೆಯಲು ನಾವು ಬಿಡೋದಿಲ್ಲ ಎಂದು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ಸುದ್ದಿ ನೋಡಿ ವೀಕ್ಷಕರ, ಇದೇ ಆ ನೂತನ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ. ಇದು ನಿರ್ಮಾಣ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬಲೆ ಗ್ರಾಮದಲ್ಲಿ. ಇದೊಂದು ದೊಡ್ಡ ಗ್ರಾಮ. ಈ ಗ್ರಾಮವೊಂದರಲ್ಲಿ ಸುಮಾರು 6,000-7,000 ಜನ ವಾಸಿಸುತ್ತಿದ್ದಾರೆ. ಇಲ್ಲಿ ಯಾರಿಗಾದರೂ ಏನಾದರೂ ಆದರೆ ಒಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೋಗಬೇಕು, ಇಲ್ಲ ಅಂದರೆ ದಿಬ್ಬೂರು ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಅದಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ 55 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿಸಿದರು. ಈ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ಬೆಂಗಳೂರು ಎಸ್ವಿಪಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ನೀಡಲಾಗಿತ್ತು. ಆ ಕಟ್ಟಡ ಈಗ ಕಾಮಗಾರಿ ಪೂರ್ಣಗೊಂಡು ಸೋಮವಾರ ಶಿಡ್ಲಘಟ್ಟಕ್ಕೆ ಬರುವ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಪಟ್ಟಿಯಲ್ಲಿ ಸೇರಿದೆ. ಆದರೆ ಈ ಕಟ್ಟಡ ಉದ್ಘಾಟನೆಗೆ ಮೊದಲೇ ಮಂಚನಬಲೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶ್ರೀಧರ್ ಮತ್ತು ಕೆಲವು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇವಲ ಕಟ್ಟಡ ಮಾತ್ರ ಎದ್ದು ನಿಂತಿದೆ. ಆಸ್ಪತ್ರೆಯ ಮೂಲ ಸೌಲಭ್ಯಗಳಾದ ನೀರಿನ ಸಂಪು, ಶೌಚಾಲಯ ನಿರ್ಮಿಸಿಲ್ಲ. ಮೇಲ್ಛಾವಣಿಯಲ್ಲಿ ಏನಾದರೂ ಆದರೆ ಕಟ್ಟಡದ ಮೇಲ್ಭಾಗಕ್ಕೆ ಹತ್ತಿ ಸರಿಪಡಿಸೋಕೆ ಮೆಟ್ಟಿಲುಗಳೇ ಇಲ್ಲ. ಕಟ್ಟಡದ ಮುಖ್ಯ ದ್ವಾರವನ್ನೇ ಪ್ಲೈವುಡ್ ತಗಡುಗಳಿಂದ ನಿರ್ಮಿಸಿದ್ದಾರೆ. ಹೊರಗಡೆಯಿಂದ ಹಾವು ಹುಳು ಹುಪ್ಪಳಗಳು ನೇರವಾಗಿ ಒಳಗೆ ಹೋಗುವಷ್ಟು ಸಂಧಿ ಬಿಟ್ಟು ಬಾಗಿಲು ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾಟಾಚಾರಕ್ಕೆ ಕಟ್ಟಡ ನಿರ್ಮಿಸಿ ಕೈ ತೊಳೆದುಕೊಂಡಿದ್ದಾರೆ. ಈ ಕಾಮಗಾರಿಯನ್ನು ನಾವು ಖಂಡನೆ ಮಾಡುತ್ತೇವೆ. ಸಿಎಂ ಸಿದ್ದರಾಮಯ್ಯ ಅಲ್ಲಿ ಉದ್ಘಾಟನೆ ಮಾಡಿದರೂ ನಾವಿಲ್ಲಿ ಬಾಗಿಲ ತೆರೆಯೋಕೆ ಬಿಡಲ್ಲ. ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಿಯೇ ಆಸ್ಪತ್ರೆ ಓಪನ್ ಮಾಡಬೇಕೆಂದು ಆಗ್ರಹಿಸಿದರು. ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ನಮ್ಮ ಮಾಜಿ ಆರೋಗ್ಯ ಸಚಿವರು ಸುಧಾಕರ್ ಅವರನ್ನ ನಾವು ಇಡೀ ಮಂಚನಬಲೆ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ರಾತ್ರಿ ಹೊತ್ತಾಗಲಿ ಒಂದು ಸಣ್ಣ ಪುಟ್ಟ ಇದಕ್ಕೆಲ್ಲಾದರೂ ಚಿಕ್ಕಬಳ್ಳಾಪುರ ಇಲ್ಲ ದಿಬ್ಬೂರು ಹೋಗಬೇಕಿತ್ತು. ನಮಗೊಂದು ಹೆಲ್ತ್ ಸೆಂಟ್ರೇ ಕೇಳಿದ್ವಿ. ಇಲ್ಲಿ ದಿಬ್ಬೂರಲ್ಲಿ ದೊಡ್ಡ ಪ್ರಮಾಣದ ಒಂದು ಹೆಲ್ತ್ ಸೆಂಟ್ರ್ ಇರೋದ್ರಿಂದ ಬರೀ 2.5 ಕಿಲೋಮೀಟರ್ ಅಂತರದಲ್ಲಿ ಇರ್ತಾಯಿದೆ. ಇಲ್ಲಿ ಮಾಡೋದಕ್ಕೆ ಪ್ರಾವಿಷನ್ ಕಡಿಮೆ ಇದೆ. ನಾನೊಂದು ಒಬ್ಬ ಡಾಕ್ಟ್ರನ್ನ, ಒಬ್ಬ ಸಿಸ್ಟರ್ನ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇಳಿ ನಮ್ಮ MP ಅವರು ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಮಾಡುವಾಗ ಸುಮಾರು 55 ಲಕ್ಷ ಚಿಲ್ಲರೆ ಅಮೌಂಟ್ ಹಾಕಿ ಅವರೇ ಗುದ್ಲಿ ಪೂಜೆ ಮಾಡಿಕೊಟ್ರು. ತಕ್ಷಣ ಪಾಪ ದುರಾದೃಷ್ಟ ಅವರು MLA ಸ್ಥಾನ ಕಳ್ಕೊಳ್ಬೇಕಾಗಿ ಬಂತು. ಆಮೇಲೆ ಬಂದಂಥವರು ಇದ್ರ ಬಗ್ಗೆ ನೋಡಿ ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿ ಇವತ್ತು ನಾಳೆ CM ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸೋಮವಾರ ಶಿಡ್ಲಘಟ್ಟದಲ್ಲಿ ಈ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೆಸರು ಹಾಕ್ಸ್ಕೊಂಡಿದ್ದಾರೆ. ಸಂತೋಷ, ಹೆಸರು ಹಾಕ್ಸ್ಕೊಳ್ಳಿ, ಅವ್ರ ಕಡೆಯಿಂದ ಉದ್ಘಾಟನೆ ಆಗಲಿ. ಏನೇ ಆಗಲಿ, ಅಧ್ಯಕ್ಷರಿಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಾಯಿದೆ, ಉದ್ಘಾಟನೆ ಆಗಬೇಕಾದ್ರೆ ಬಿಲ್ಡಿಂಗಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇರಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವರು ಒಂದು ಉದ್ಘಾಟನೆ ಮಾಡಲಿಕ್ಕೆ ನಾಳೆ CM ಅವ್ರ ಹತ್ರ ಒಂದು ಮಾಹಿತಿ ನಿನ್ನೆ ನನಗೆ ಒಂದು ಇನ್ವಿಟೇಷನ್ ಬಂದಿದೆ. ಇದು ಸ್ಥಳೀಯ ಪಾಪ ಮಾಜಿ ನಮ್ಮ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ಇದಕ್ಕೆ ಗ್ರಾಂಟ್ ಕೊಟ್ಟು ಚೆನ್ನಾಗಿ ಭವ್ಯವಾದ ಒಂದು ಕಟ್ಟಡ ಆಗಬೇಕು ಅಂತ ಕನಸು ಕಟ್ಟು ಅವರು ಕೊಟ್ಟಿದ್ದಂಥ ಗ್ರಾಂಟ್ಗೆ ನಾಳಿದ್ದು CM ಅವರು ಶಿಡ್ಲಘಟ್ಟದಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಕಟ್ಟಡ ಉದ್ಘಾಟನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಮೂಲಭೂತ ಸೌಕರ್ಯಗಳು ಬೇಕು. ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಬೇಕು. ಒಂದು ಆಸ್ಪತ್ರೆ ಅಂದಮೇಲೆ ಯಥೇಚ್ಛವಾಗಿ ಉಪಯೋಗಿಸೋದು ನೀರು ಬೇಕು ಮತ್ತು ಶೌಚಾಲಯದ ವ್ಯವಸ್ಥೆ ಬೇಕು. ಇಷ್ಟೊಂದು ಕಟ್ಟಡ ಕಟ್ಟಿದ್ದಾರೆ, ಅದಕ್ಕೆ ನೀರಿನ ಸಂಪಿಲ್ಲ ಇಲ್ಲಿ. ಆಮೇಲೆ ಒಂದು ಶೌಚಾಲಯಕ್ಕೆ ಒಂದು ಪಿಟ್ ಹೊಡೆದಿಲ್ಲ. ಕಾಂಟ್ರಾಕ್ಟ್ರನ್ನ ನಾನು ಕೇಳಿದ್ರೆ ಅದು ಆಕ್ಷನ್ ಪ್ಲ್ಯಾನಲ್ಲಿ ಇಲ್ಲ, ನಾವು ಮಾಡೋಕ್ಕೆ ಬರಲ್ಲ, ಪಂಚಾಯತಿಯಿಂದ ಅಥವಾ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
ಆಯಿತು ಸಂತೋಷ, ಪಂಚಾಯಿತಿ ಆಗಲಿ ಅವರಾಗಲಿ ಮಾಡಬೇಕಾಗಿತ್ತಲ್ವ. ಶೌಚಾಲಯ ಇಲ್ದಿಲ್ಲದೆ ಈ ಉದ್ಘಾಟನೆ ಮಾಡ್ಲಿಕ್ಕೆ ರೆಡಿ ಮಾಡಿರೋದು ನಾವು ಖಂಡನೆ ಇದೆ ನಮ್ಮದು. ಇದ್ರ ಬಗ್ಗೆ ನಾವು ಅದನ್ನು ಓಪನ್ ಮಾಡೋಕ್ಕೂ ಬಿಡಲ್ಲ. ನಾವು ಅದನ್ನೆಲ್ಲ ಪೂರ್ತಿ ಅವ್ರ ಕಾಮಗಾರಿ ಶೌಚಾಲಯದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ಒಂದು ಕನಿಷ್ಠ ಪಕ್ಷ ಸೌಜನ್ಯಕ್ಕೆ ಒಂದು ಬೋರ್ಡ್ ಬರೆಸಿಲ್ಲ ಇದುವರೆಗೂ ಅವರು. ನಾಳೆ CM ಅವ್ರು ಬಂದು ಅವ್ರ ಹತ್ರ ಅವರಿಗೆ ಒಂದು ಅಗೌರವ ತರಲಿಕ್ಕೆ ಈ ಕಟ್ಟಡನ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮಕ್ಕೆ ಒಂದು ವ್ಯವಸ್ಥೆ ಬೇಕಾಗಿರತಕ್ಕಂಥ ಹಾಸ್ಪಿಟ್ಲ್, ಭವ್ಯವಾದ ಒಂದು ಕಟ್ಟಡ ಬೇಕು ಅಂತ ನಾವು ಕನಸ್ಕೊಂಡು ಹಾಕಿದ್ದೀನಿ. ಈ ಥರ ಒಂದು ಕಳಪೆ ಕಾಮಗಾರಿ ಮಾಡಿ ಡೋರ್ ಕೂಡ ಸರಿಯಾದ ಡೋರ್ ಇಟ್ಟಿಲ್ಲ. ಒಂದು ಮಾಮೂಲಿ ಪ್ಲೇವುಡ್ ಶೀಟಲ್ಲಿ ಇಟ್ಬಿಟ್ಟು ಯಾರಾದರೂ ಒದ್ರೆ ಬಿದ್ದೋಗುತ್ತೆ. ಪಾಪ ಅಲ್ಲಿ ಲೇಡಿ ಡಾಕ್ಟ್ರು, ಲೇಡಿ ಸಿಸ್ಟರ್ ಇರ್ತಾರೆ, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲದಂಥ ಕಟ್ಟಡನ ಕಟ್ಬಿಟ್ಟು ಇವತ್ತು ಉದ್ಘಾಟನೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದರದ್ದು ನಮ್ಮದೆಲ್ಲ ಗ್ರಾಮಸ್ಥರದೆಲ್ಲ ಖಂಡನೆ ಇದೆ. ಅದು ವಿಚಾರವಾಗಿ ಅದು ರೆಡಿ ಮಾಡಿಸಿ ನಮಗೆ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಇನ್ನು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಮುಖಂಡ ಮಂಜುನಾಥ್, ಲಕ್ಷ್ಮೀಪತಿ, ರಮೇಶ್, ಅಂಜಿ ಗಿರೀಶ್, ಮುನಿರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸೊ ಈ ಕಟ್ಟಡ ನಿರ್ಮಾಣದಲ್ಲಿ ಏನೇನು ಅವ್ಯವಸ್ಥೆಗಳಾಗಿದೆ, ಏನೇನು ಕಳಪೆ ಕಾಮಗಾರಿ ಆಗಿದೆ ಅಂತ ಎಲ್ಲ ಕಣ್ಣಾರೆ ಕಂಡಿದ್ದೀರ. ಸೊ ಇದು ಸಾರ್ವಜನಿಕರಿಗಾಗಿ ಮಾಡ್ತಿರೋಂಥದ್ದು. ಅದು ಕರೆಕ್ಟಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಆದರೆ ನಮ್ದು ಯಾವುದೇ ರೀತಿ ಖಂಡನೆ ಇಲ್ಲ. ಅದಿಲ್ಲದೆ ಇರೋದ ಕಾರಣವಾಗಿ ನಾವು ಇದನ್ನು ಖಂಡನೆ ಮಾಡ್ತಾಯಿದ್ದೀವಿ. ಇದೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡ್ತಿರೋದು. ಅದೇ ಕರೆಕ್ಟಾಗಿ ಇಲ್ಲಿಲ್ಲ ಅಂದಮೇಲೆ ಈ ಮುಂದೆ ಅಲ್ಲಿ ಹಾಸ್ಪಿಟ್ಲ್ ಅಂತ ಮಾಡಿದ್ದಾರೆ, ಕಟ್ಟಡನೇ ಕಾಮಗಾರಿ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಹಾಸ್ಪಿಟ್ಲಲ್ಲಿ ನಮಗೆ ಚಿಕಿತ್ಸೆ ಯಾವ ರೀತಿ ದೊರೆಯುತ್ತೆ ಅಂತೇಳಿ ನಾವು ಆಲೋಚನೆ ಮಾಡೋಂಗಾಗಿದೆ. ಸೊ ಇದು ದಯವಿಟ್ಟು ಅದನ್ನು ಕರೆಕ್ಟಾಗಿ ಆಲಿಸಿ ಅದನ್ನು ಮಾಡಬೇಕೋ ವ್ಯವಸ್ಥಿತವಾಗಿ ಮಾಡೋಗಿದ್ದರೆ ಅವರು ಉದ್ಘಾಟನೆ ಮಾಡಲಿ. ಇಲ್ಲ ಅಂತಂದರೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮದು ಗ್ರಾಮಸ್ಥರೆಲ್ಲರಿಂದಲೂ ಖಂಡನೆ ಇದೆ. ಒಬ್ಬರಿಗೂ ಇಂಪಾರ್ಟೆಂಟೇ ಸರ್. ಈಗ ಇದು ದೊಡ್ಡ ಹಳ್ಳಿ, ಈ ಹಳ್ಳಿಗೆ ಸಂಪರ್ಕ ಈ ಕಡೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಅಂದರೆ 3-4 ಕಿಲೋಮೀಟ್ರ್ ಆಗುತ್ತೆ. ಸೊ ಊರಲ್ಲೇ ಒಂದು ದೊಡ್ಡ ಹಳ್ಳಿ ಆಗಿರೋದ್ರಿಂದ ಊರಲ್ಲೇ ವ್ಯವಸ್ಥೆ ಬೇಕಂತೇಳಿ ಅದನ್ನು ಎಲ್ಲ ಸಾರ್ವಜನಿಕರಿಗೂ ಮಾಡಿರೋಂಥದ್ದು. ಅದು ಕರೆಕ್ಟಾಗಿ ಯಾರಿಗೂ ಸಲ್ಲಿಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಈಗ 55 ಲಕ್ಷದ ಕಾಮಗಾರಿ ಆಗಿದೆ ಅಂತೇಳಿ ನೀವೇ ನಿರ್ಧಾರ ಮಾಡಬೇಕು ಸರ್. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ಡಿಂಗು ಅದಕ್ಕೆ 55 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ. ಯಾಕಂದರೆ ನೋಡಿದ ತಕ್ಷಣ ಎಲ್ಲರೂ ಅಂದಾಜು ಮಾಡ್ತಾರೆ. ನಿಮಗೆ ಅನಿಸ್ತಾ ಇದೆಯಲ್ಲ ಸರ್, ಕಾಟಾಚಾರಕ್ಕೆ ಏನು ಮಾಡಿರೋದು ಲೆಕ್ಕಾಚಾರ ಇವಾಗ ಹಂಗೆ ಇದೆ. ಅದು ಯಾವ ವ್ಯವಸ್ಥಿತವಾಗಿ ಇಲ್ಲ ಅಂತ ನಮ್ಮ